ರೈತರ 516 ದಿನಗಳ ಹೋರಾಟ ಇವತ್ತಿಗೆ 521 ದಿನಗಳಿಂದ ಬಿಡದಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಟೌನ್ಶಿಪ್ ಮಾಡಕ್ ಬಿಡಲ್ಲ ನಾವು ಅಂತ. ಈ ಹೋರಾಟ ಈಗ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಪಾದಯಾತ್ರೆ ಹೊರಟಿದೆ ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ. ನಮ್ಮ ಜೊತೆಗೆ JDS ಶಾಸಕರಾದಂತಹ ಸುರೇಶ್ ಬಾಬು ಸರ್. ಇವತ್ತಿನ ಪಾದಯಾತ್ರೆ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಏನು ಸುಮಾರು 500ಕ್ಕೂ ಹೆಚ್ಚು ದಿನಗಳಿಂದ ಪಾದಯಾತ್ರೆಯನ್ನು ನಡೀತಾ ಇದೆ. ಹಲವಾರು ರೀತಿ ಹೋರಾಟಗಳನ್ನ ಇವತ್ತು ರೈತರು, ಜನತಾದಳದವರು ಮತ್ತು BJPಯವರು ಮತ್ತು ಹಲವಾರು ರೈತ ಸಂಘಟನಾ ರಾಜ್ಯದ ಮೂಲೆ ಮೂಲೆಯಿಂದ ರೈತ ಸಂಘಟನೆಗಳು ಕೂಡ ಮಾಡಿವೆ. ಆದರೆ ಈ ಸರ್ಕಾರ ಯಾವುದಕ್ಕೂ ಕೂಡ ಕಿವಿ ಕೊಡ್ತಾ ಇಲ್ಲ. ಇದೆಲ್ಲೋ ಒಂದು ಕಡೆ ಇವ್ರಿಗೆ ಯಾರಿಗೋ ಇದನ್ನು ಅನುಕೂಲ ಮಾಡೋ ದೃಷ್ಟಿಯಿಂದ ಈ ಯೋಜನೆನ ಅನುಷ್ಠಾನಕ್ಕೆ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊರಟಿರ್ತಕ್ಕಂಥದ್ದು ವಿಪರ್ಯಾಸ ಅಂತ ಹೇಳಲಿಕ್ಕೆ ಈಗ ಮುಂದಿನ ದಿನಗಳಲ್ಲಿ ಸದನದ ಒಳಗಡೆ ನಿಮ್ಮ ಹೋರಾಟ ಹೇಗಿರುತ್ತೆ? ಖಂಡಿತ ಇವತ್ತು ಈಗ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಮುಂದೆ ಸದನದ ಒಳಗಡೆ ಎರಡೂ ಪಕ್ಷದವರು ಇವತ್ತು ಒಟ್ಟಾಗಿ ಇವತ್ತು ಈ ಹೋರಾಟಕ್ಕೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇದನ್ನು ಕೈ ಬಿಡೋವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಈ ಭಾಗದ MLA ನೂತನ ಸಚಿವರು ಇಲ್ಲ ನಾವು ಟೌನ್ಶಿಪ್ ಮಾಡೇ ಮಾಡ್ತೀವಿ, ರೈತರು ಬೇಕಾದ್ರೆ ಕೋರ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರೈತರು ಅದನ್ನು ಕಳ್ಕೊಂಡು ಬೀದಿಗೆ ಬರಬೇಕಾ? ಸನ್ಮಾನ್ಯ ಮಂತ್ರಿಗಳೇ, ಏನಾಗಿದೆ ಹಿಂದೆ ತಾವೇ ಕೂಡ ಹೇಳಿಕೆ ಕೊಟ್ಟಿದ್ದೀರಾ. ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷನೂ ಕೂಡ ಇವತ್ತು ಸತ್ಯ ಶೋಧನಾ ಸಮಿತಿ ಮಾಡಿ ಅದ್ರ ಮುಖಾಂತರ ಈ ಯೋಜನೆನ ಕೈ ಬಿಡಬೇಕು, ಅಲ್ಲೆಲ್ಲ ಫಲವತ್ತಾದ ಭೂಮಿ ಇದೆ, ಇಷ್ಟು ಬೆಳೆಗಳಿದೆ, ಎಲ್ಲದನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಇವತ್ತು ದ್ವಂದ್ವ ನೀತಿ ನಿಮ್ಮಲ್ಲಿ ಆಗಬಾರ್ದು. ಇದನ್ನು ಕೈ ಬಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದು JDS ಶಾಸಕರಾದಂತಹ ಸುರೇಶ್ ಬಾಬು ಅವರ ಮಾತು. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವಾಗಿರುತ್ತೆ. ಸದನದ ಒಳಗೂ ಹೊರಗೂ ಕೂಡ ನಮ್ಮ ಹೋರಾಟ ಇರುತ್ತೆ ಅನ್ನೋದು ಇವರ ಮಾತು.